ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 149ರ ಪ್ರೋಮೋ. ಮಗುವನ್ನು ಶುಚಿ ಮಾಡಿ ತೂಕ ಮಾಡಿ ಮೃದುವಾದ ಟವೆಲ್ನಲ್ಲಿ ಸುತ್ತಿಕೊಂಡು ಸಿಸ್ಟರ್ ಲೀನಾ ಓಟಿಯಿಂದ ಹೊರಗೆ ತಂದು ಕುಸುಮ ಮತ್ತು ಜಯಂತಿಯವರ ಮುಂದೆ ಹಿಡಿದು, ನಿಮಗೆ ಕಂಗ್ರಾಟ್ಸ್, ತಗೊಳ್ಳಿ, ನಿಮ್ಮ ಮಗನ ಮಕ್ಕಳು. ಗಂಡು ಮಗು 2 kg ತೂಕ ಇದ್ರೆ, ಹೆಣ್ಣು ಮಗು 2 kg 200 ಗ್ರಾಂ ಇತ್ತು. ನಿಮ್ಮ ಬಣ್ಣ ನಿಮ್ಮನ್ನೇ ಹೋಲ್ತಾಳೆ, ನರ್ಸ್ ಕುಸುಮ ಅವರ ಬಳಿ ಹೇಳಿದರು. ವೇದಾಂತ್ ಎಲ್ಲಿ? ಎಲ್ಲರೂ ನೋಡುತ್ತಿದ್ದಾರೆ, ಆದರೆ ಅವನನ್ನು ಎಲ್ಲೂ ಕಾಣಿಸುತ್ತಲೇ ಇಲ್ಲ. ಹೌದು, ಅವರು ಹೇಳಿದ್ದರಲ್ಲಿ ಅತಿಶಯೋಕ್ತಿ ಏನೂ ಇರಲಿಲ್ಲ. 2 ಮಕ್ಕಳು ವೇದಾಂತ್ನ ಪಡಿ ಅಚ್ಚಿನಂತಿದ್ದವು. ವೇದಾಂತ್ ನೋಡಲು ಕುಸುಮ ಅವರ ತರವೇ ಇದ್ದುದರಿಂದ ಅವರು ಹೇಳಿದ್ದು ಸತ್ಯವೇ ಆಗಿತ್ತು. ಜಯಂತಿಯವರು, ಸಾನು, ಹಾಗಾದರೆ ಸಾನು ಎಲ್ಲಿದ್ದಾಳೆ? ತುಸು ಆತಂಕದಿಂದಲೇ ಮಗಳ ಬಗ್ಗೆ ಪ್ರಶ್ನಿಸಿದ್ದರು. ಅವರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಇವತ್ತು ಒಂದು ಮಿರಾಕಲ್ ನಡೆದು ಹೋಯಿತು. ಕುಸುಮ ಅವರ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಉದುರಿದವು. ಮಗುವನ್ನು 2 ಕೈಗಳಿಂದ ಎತ್ತಿಕೊಂಡು ಎದೆಗೊತ್ತಿಕೊಂಡರು. ನನ್ನ ಕಂದ, ನನ್ನ ಚಿನ್ನ, ನನ್ನ ಬಂಗಾರ, ನೀನು ನಮ್ಮ ಮನೆಯ ಕುಲದೀಪಕ ಪುಟ್ಟ. ನೋಡೋಕೆ ತೇಟ್ ನಿಮ್ಮ ಅಪ್ಪನ ಹಾಗೆ, ವೇದ್ ಹಾಗೆ ಕಾಣಿಸ್ತೀಯ. ಮಗ ಚಿಕ್ಕವನಿದ್ದಾಗ ಈ ಮಗುವಿನಂತೆಯೇ ಇದ್ದ ಎಂದು ಹೇಳಿದರು. ಕುಸುಮ ತಮ್ಮ ಪತಿಯ ಮುಂದೆ ಹಿಡಿದರು. ನೋಡಿ, ನನ್ನ ಮೊಮ್ಮಗನ್ನ ಎಷ್ಟು ಮುದ್ದಾಗಿದ್ದಾನೆ. ವಿಶ್ವನಾಥ್ ಅವರ ದೃಷ್ಟಿ ಜಯಂತಿಯವರ ಕೈಯಲ್ಲಿದ್ದ ಹೆಣ್ಣು ಮಗುವಿನ ಮೇಲಿತ್ತು. ಏನಿಲ್ಲ, ನನ್ನ ಮೊಮ್ಮಗಳು ಅವನಿಗಿಂತ ಚೆನ್ನಾಗಿದ್ದಾಳೆ. ಕಣ್ಣು, ಮೂಗು, ಗದ್ದ ಎಲ್ಲ ನಮ್ಮ ವೇದ್ನ ಹಾಗೆ ಇದ್ರು. ಹುಬ್ಬು, ಹಣೆ ಮತ್ತು ಕೂದಲು ನೋಡು, ಎಷ್ಟು ದಪ್ಪಗೆ ರೇಷ್ಮೆಯ ಟೊಪ್ಪಿ ಇದ್ದ ಹಾಗೆ ಇದೆ. ಇವಳಿಗೆ ಸಾನುನ ಹೋಲಿಕೆನೂ ಇದೆ. ನಂಗೇನೋ ನನ್ನ ಮೊಮ್ಮಗಳು ಹೆಚ್ಚು ಇಷ್ಟವಾದಳು. ಅವರಿಬ್ಬರಿಗೂ ಹೃದಯ ಬೆರೆಯುವಷ್ಟು ಸಂತೋಷವಾಗಿತ್ತು. ಇಷ್ಟು ಹೊತ್ತು ಇದ್ದ ಆತಂಕ, ಭಯ ಒಮ್ಮೆಲೆ ನಿವಾರಣೆಯಾದಂತಾಗಿತ್ತು ಆ ದಂಪತಿಗಳಿಗೆ. ಆದರೆ ಜಯಂತಿಯವರ ಮನದಲ್ಲಿ ಸಣ್ಣ ಆತಂಕ ಇನ್ನೂ ಇತ್ತು. ಮಗಳನ್ನು ನೋಡುವವರೆಗೂ ಅವರ ಆತಂಕ ಕಡಿಮೆ ಆಗುವಂಥದ್ದು ಆಗಿರಲಿಲ್ಲ. ಅಷ್ಟರಲ್ಲೇ ಅವರಿದ್ದೆಡೆಗೆ ವೇದಾಂತ್ ನಿಧಾನವಾಗಿ ನಡೆದುಕೊಂಡು ಬರುತ್ತಿರುವುದು ಕಾಣಿಸಿತು ಕುಸುಮಾಗೆ. ಮೊಮ್ಮಕ್ಕಳು ಕೈಗೆ ಬಂದ ಬಳಿಕ ಅವರು ಆಕಾಶದಲ್ಲೇ ತೇಲಾಡುತ್ತಿದ್ದರು. ಮಗನತ್ತ ನೋಡಿ ದೂರದಿಂದಲೇ ತಮ್ಮ ಮುದ್ದಿನ ಮೊಮ್ಮಗನನ್ನು ಅವನಿಗೆ ತೋರಿಸುತ್ತಾ ಹರ್ಷಿಸಿದರು ಕುಸುಮ. ಆದರೆ ವೇದಾಂತ್ನ ಮುಖ ಮಾತ್ರ ಇನ್ನೂ ಪೇಲವವಾಗಿತ್ತು. ಅವನ ದೇಹದಲ್ಲಿದ್ದ ಶಕ್ತಿ ಪೂರ್ತಿ ಕುಸಿದು ಹೋದಂತಾಗಿ ನಿಧಾನವಾಗಿ ನಡೆದುಕೊಂಡು ಬರುತ್ತಿದ್ದ. ಇಬ್ಬರು ಮಕ್ಕಳ ತಂದೆಯಾದ ಖುಷಿ ಅವನ ಮುಖದಲ್ಲಿ ಕಾಣಿಸಲಿಲ್ಲ ಕುಸುಮಾಗೆ. ಇತ್ತ ಇದೇ ಸಮಯದಲ್ಲಿ ವೈದ್ಯರು ಆಪರೇಷನ್ ಥಿಯೇಟರಲ್ಲಿ ಮಾತಾಡುತ್ತಿದ್ದರು. ಹಾಗಾದರೆ ಸನ್ನಿಧಿಗೆ ಏನಾಗಿದೆ? ವೇದಾಂತ್ ಸಪ್ಪಗಿರಲು ಕಾರಣವೇನು? ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.